ಎಲ್ಲ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತನೂ ಮಾಡೋದು ಬೇಡ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ನನಗೆ ಸದ್ಗುರು ಅವರು, ನಮ್ಮ ರಾಜ್ಯದವರು, ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಎಲ್ಲ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತನೂ ಮಾಡೋದು ಬೇಡ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ನನಗೆ ಸದ್ಗುರು ಅವರು, ನಮ್ಮ ರಾಜ್ಯದವರು, ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಎಲ್ಲ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನೋಡಪ್ಪ, ನಾನು ಹೋಗಿರೋದು ಶಿವರಾತ್ರಿ, ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ಕೆ ಹೋಗಲ್ಲ. ನನಗೆ ಯಾವ BJP ಸ್ವಾಗತನೂ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತನೂ ಮಾಡೋದು ಬೇಡ. ಇದು ನನ್ನ ವೈಯಕ್ತಿಕವಾದ ನಂಬಿಕೆ. ನನಗೆ ಸದ್ಗುರು ಅವರು, ನಮ್ಮ ರಾಜ್ಯದವರು, ಮೈಸೂರವರು ಇಲ್ಲಿ ಕಾವೇರಿ ವಿಚಾರ ಬಂದು ಹೋರಾಟ ಮಾಡಿದರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ನಿಂದ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.